ದೆಹಲಿ ಸ್ಫೋಟಕ್ಕೆ ಅಲ್ ಫಲಾಹ್ ವಿವಿಯಲ್ಲಿ ಬ್ಲೂ ಪ್ರಿಂಟ್. ವಿವಿಯ ಬಿಲ್ಡಿಂಗ್ ನಂಬರ್ 17, ರೂಮ್ ನಂಬರ್ 13ರಲ್ಲಿ ಬೇಕ್ ಸ್ಕೆಚ್. ಬಾಂಬ್ ಸಿದ್ಧಕ್ಕೆ 20 ಕ್ವಿಂಟಲ್ ಗೊಬ್ಬರ ಖರೀದಿಸಿದ ಉಗ್ರರು. ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ. ವೈದ್ಯರನ್ನ ದೇವರ ರೀತಿ ನೋಡ್ತಾರೆ. ಆದ್ರೆ ಇದೀಗ ನಾವು ಹೇಳ್ತಿರೋದು ವೈದ್ಯರೇ ಟೆರರ್ ಆದ ಸ್ಟೋರಿ. ದೆಹಲಿಯಲ್ಲಿ ಸ್ಫೋಟದ ಮೂಲಕ 13 ಮಂದಿಯ ನೆತ್ತರು ಹರಿಸಿದ್ದ ಟೆರರ್ ಡಾಕ್ಟರ್ಗಳ ಕರಾಳ ಮುಖವಾಡವೇ ಬಯಲಾಗಿದೆ. ಹೇಳೋಕೆ ಅಲ್ ಫಲಾಹ್ ವಿವಿಯಲ್ಲಿ ವೃತ್ತಿ, ಆದ್ರೆ ವಿವಿಯಲ್ಲಿ ಕೂತೆ ಭಯೋತ್ಪಾದನೆ ಕೆಲಸ ಮಾಡ್ತಿದ್ರು. ವಿವಿಯಲ್ಲಿತ್ಕೊಂಡೇ ದೆಹಲಿ ಸ್ಫೋಟಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿರೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿರೋ ಅಲ್ ಫಲಾಹ್ ವಿವಿಯಲ್ಲಿ ಆಗಾಗ ಉಗ್ರ ವೈದ್ಯರು ಸಭೆ ಸೇರ್ತಿದ್ರು. ತಮ್ಮ ಪ್ಲಾನ್ ಪ್ರಕಾರವೇ ಮೀಟಿಂಗ್ ಮಾಡ್ತಿದ್ರು. ವಿವಿಯಲ್ಲಿನ ಬಿಲ್ಡಿಂಗ್ ನಲ್ಲಿ ರಹಸ್ಯವಾಗಿ ಸಭೆ ಮಾಡ್ತಿದ್ರು. ಹಾಗಾದ್ರೆ ವಿವಿಯ ಬಿಲ್ಡಿಂಗ್ ನಂಬರ್ 17ರಲ್ಲಿ ಬ್ಲೂ ಪ್ರಿಂಟ್ ಹಾಕಿದ್ ಹೇಗೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಬಿಲ್ಡಿಂಗ್ ನಂಬರ್ 17ರಲ್ಲಿ ರಹಸ್ಯವಾಗಿ ಉಗ್ರರು ಸಭೆ ಮಾಡ್ತಿದ್ರು. ಉಗ್ರ ಡಾಕ್ಟರ್ ಮುಜಾಮಿಲ್ಗೆ ಸೇರಿದ ರೂಮ್ನಲ್ಲಿ ಸ್ಕೆಚ್ ಹಾಕ್ತಿದ್ರು. ಉಗ್ರ ಉಮರ್, ಶಾಹೀನ್ ಸೈಯದ್, ಉಗ್ರ ಆದಿಲ್ ಸೀಕ್ರೆಟ್ ಆಗಿ ಸಭೆ ಮಾಡಿ ದಾಳಿಯ ಬಗ್ಗೆ ಪ್ಲಾನ್ ಮಾಡ್ತಿದ್ರು. ರೂಮ್ ನಂಬರ್ 13ರಲ್ಲಿ ಮುಂದಿನ ದಾಳಿಯ ಬಗ್ಗೆ ಎಲ್ಲಾ ರೀತಿಯ ಚರ್ಚೆ ನಡೀತಿತ್ತು. ಯುಪಿ, ದೆಹಲಿಯಲ್ಲಿ ಸ್ಫೋಟಕ್ಕೆ ಕ್ರಿಮಿಗಳು ಪ್ಲಾನ್ ಮಾಡಿದ್ರು. ಅಲ್ ಫಲಾಹ್ ವಿವಿಯ ಲ್ಯಾಬ್ನಿಂದ ಕೆಮಿಕಲ್ ಕಳವು. ಟೆರರ್ ಡಾಕ್ಟರ್ಗಳ ಸಂಚು ಇಷ್ಟಕ್ಕೆ ನಿಲ್ಲೋದಿಲ್ಲ. ಅಲ್ ಫಲಾಹ್ ವಿವಿಯ ಲ್ಯಾಬ್ನಿಂದ ಕೆಮಿಕಲ್ ಕಳವು ಮಾಡಿದ್ದಾರೆ. ಬಾಂಬ್ ತಯಾರಿಕೆಗೆ ಲ್ಯಾಬ್ನಿಂದಲೇ ಕೆಮಿಕಲ್ ಕಳ್ಳತನ ಮಾಡಿರೋ ವಿಚಾರ ಬಯಲಾಗಿದೆ. ವಿವಿಯಲ್ಲಿರೋ ಲ್ಯಾಬ್ಗೂ ಶಂಕಿತ ಉಗ್ರ ಮುಜಾಮಿಲ್ ರೂಮ್ಗೂ ಬಹಳ ದೂರ ಏನಿಲ್ಲ. ಕೂಗಳತೆ ದೂರದಲ್ಲೇ ಮುಜಾಮಿಲ್ ರೂಮ್ ಕೂಡ ಇದೆ. ಲ್ಯಾಬ್ನಿಂದ ಕೆಮಿಕಲ್ ಕಳವು ಮಾಡೋಕೆ ವಿವಿಯಲ್ಲಿ ಅಧ್ಯಾಪಕರಾಗಿದ್ದ ಉಗ್ರ ಉಮರ್, ಶಾಹೀನ್ ಸಹಾಯ ಮಾಡಿದ್ದಾರೆ. ಕಳವು ಮಾಡಿದ್ದ ಕೆಮಿಕಲ್ ಅನ್ನ ಫರೀದಾಬಾದ್ನ ಹಲವು ಸ್ಥಳದಲ್ಲಿ ಸಂಗ್ರಹನೂ ಮಾಡಿದ್ದಾರೆ. ಧುಜ್, ತಗಾ ಗ್ರಾಮದಲ್ಲಿ ಕೆಮಿಕಲ್ ಅನ್ನ ರಹಸ್ಯವಾಗಿ ಸಂಗ್ರಹ ಮಾಡಿರೋ ವಿಚಾರ ಬಯಲಾಗಿದೆ. ಕದ್ದ ಕೆಮಿಕಲ್ ಅನ್ನೇ ಬಾಂಬ್ ತಯಾರಿಕೆಗೆ ಬಳಸಿರೋ ವಿಚಾರ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನೊಂದು ವಿಚಾರ ಏನಂದ್ರೆ, ಬಾಂಬ್ ತಯಾರಿಕೆಗೆ ಟೆರರ್ ಡಾಕ್ಟರ್ಗಳು ರಸಗೊಬ್ಬರ ಖರೀದಿ ಮಾಡಿರೋ ವಿಚಾರ ಬೆಳಕಿಗೆ ಬಂದಿದೆ. ಹರಿಯಾಣದ ನೂಹ್ನಲ್ಲಿ ಬರೋಬ್ಬರಿ 20 ಕ್ವಿಂಟಾಲ್ ರಸಗೊಬ್ಬರವನ್ನ ಖರೀದಿ ಮಾಡಿದ್ದಾರೆ. ಈ ಬಗ್ಗೆ TV9ಗೆ ಷರತ್ತಿನ ಮೇರೆಗೆ ಗೊಬ್ಬರದ ಅಂಗಡಿ ಮಾಲೀಕ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. कितने बजे आए थे जैसे? यहाँ तकरीबन इसी टाइम आए थे वो। और मुझसे पूछ रहे थे कि आपके पास NPK है और DAP है। उन्होंने हमारा स्टॉक रजिस्टर भी चेक किया। तो मेरे पास तो NPK मैं बेचता ही नहीं हूँ, मेरे पास DAP था। तो उन्होंने कुछ दुकानें का नाम और भी पूछा था, जो एड्रेस के आधार पर मैंने उनको सबको बताया कि इधर इधर वो दुकानें हैं। कितने लोग थे? करीबन 8 लोग थे। 8 लोग थे। वो टैक्सी नंबर में आए थे, टैक्सी नंबर गाड़ी में। ठीक है, ये बताइए कि क्या लग रहा था कि कहाँ से खरीदा होगा? कुछ जानकारी उन्होंने आपसे दी हुई, जानकारी ली हुई? देखो, जिस हिसाब से आप बता रहे हो NPK का जो खरीदारी हुई है 20 क्विंटल के NPK जो है, वो मोस्टली हमारे यहाँ जो गवर्नमेंट के अकॉर्डिंग जो यहाँ सोसाइटी है, जिसे कोऑपरेटिव सोसाइटी बोलते हैं, उसमें इस चीज़ को NPK की बहुत मात्रा में यहाँ पे आप जगह का नाम भी बता दें। जैसे कि हमारे यहाँ पे एक लोकल यहाँ गांव है सालेडी, गांधीग्राम सालेडी, घासड़ा सॉरी। ನಮ್ಮ ಅಂಗಡಿಗೆ ಒಟ್ಟು 8 ಜನ ಆಗಮಿಸಿದ್ರು. 20 ಕ್ವಿಂಟಲ್ NPK, DAP ಫರ್ಟಿಲೈಸರ್ ಕೇಳಿದ್ರು ಅಂತ ಸ್ವತಃ ಗೊಬ್ಬರದ ಅಂಗಡಿ ಮಾಲೀಕ ಟೆರರ್ ಡಾಕ್ಟರ್ಗಳ ಕರಾಳ ಮುಖವಾಡ ಬಿಚ್ಚಿಟ್ಟಿದ್ದಾರೆ. तो आरोपी तो कोई किसान थे नहीं, ये तो डॉक्टर्स थे, तो इनको कैसे मिल गया होगा? ये डॉक्टर्स को शायद, मैं तो इस चीज़ के बारे में नहीं कह सकता क्योंकि कैसे मिल गया कैसे नहीं मिला। तो मैं तो इतना बता सकता हूँ क्योंकि जो NPK जो सबसे ज़्यादा मात्रा में जो हमारे यहाँ के सरकारी जो वो है बैंक हैं, वहाँ से उन्होंने प्रोवाइड किया। क्या ब्लैक में भी बिकता है यहाँ पे? नहीं, ब्लैक का कोई मामला नहीं आया था आज तक हमारे सामने कोई ब्लैक, क्योंकि यहाँ प्रशासन तो इतना टाइट है। प्रशासन जिस हिसाब से यहाँ टाइट है, उस हिसाब से ब्लैक का कोई ऑप्शन ही नहीं होता। ಅಲ್ ಫಲಾಹ್ ವಿವಿ ವೆಬ್ಸೈಟ್ ಸ್ಥಗಿತ ಮಾಡಲಾಗಿದೆ.
ನೆನೆ ಹ್ಯಾಕರ್ಗಳಿಂದ ವೆಬ್ಸೈಟ್ ಹ್ಯಾಕ್ ಆಗಿದ್ರಿಂದ ಮುನ್ನೆಚ್ಚರಿಕೆಯಾಗಿ ಆಡಳಿತ ಮಂಡಳಿಯಿಂದಲೇ ವೆಬ್ಸೈಟ್ ಬಂದ್ ಮಾಡಲಾಗಿದೆ. ಮತ್ತೊಂದು ಕಡೆ ಅಲ್ ಫಲಾಹ್ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ನೋಟಿಸ್ ಕೊಟ್ಟಿದೆ. ಉಗ್ರ ಕೃತ್ಯದ ಲಿಂಕ್ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ನ್ಯಾಕ್ ಆದೇಶಿಸಿದೆ. ಬ್ಯೂರೋ ರಿಪೋರ್ಟ್, TV9.